ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಈ ಬ್ಲಾಗ್ ಬಂದು ನಮ್ಮ ಊರ್ ಜಾತ್ರೆ ದಿನ ರಥೋತ್ಸವ ದಿನ ಮಾಡಿರುವಂತಹ ಬ್ಲಾಗ್ ನೋಡ್ರಿ. ಬೆಳಗ್ಗೆ ಮಾಡಿರುವಂತಹ ಬ್ಲಾಗ್ ಎದ್ದ ತಕ್ಷಣ ಹೆಚ್ಚು ಮಲ್ಕೊಂಡಿದ್ವಿ. ಊರಾಗ ಹೋಮ ಪೂಜೆ ಮಾಡಕತ್ತಾರ ಅಂತ ತೀರ್ನ ಮುಂದ. ಸೊ ಹೋಮ ಪೂಜೆ ಮಾಡಕಂತಾರ, ವಿಡಿಯೋ ಗಿಡ ಮಾಡ್ಕೊಂಡ್ ಬರ್ತಾರನ ಇಲ್ವೇ ಅಂತ ನಮ್ಮಪ್ಪ ಒಂದ್ 2-3 ಸಲ ಹೇಳಿ ಎಬ್ಬಿಸಿದಾಗ ಸೊ ಈಗ ಎದ್ದು ಬಂದಿವಿ ನೋಡ್ರಿ. ಆಲ್ರೆಡಿ ತಂಗಿ ಮತ್ತ ಚಿನ್ನಿ ಇಬ್ರು ದೇವ್ರಿಗೆ ಹೋಗಿ ಬಂದಿದ್ರು. ಸೊ ನಾನು ಒಬ್ಬಕ್ಕೆ ಅಕ್ಕಿನಿ ಅಂತ ಹೇಳಿ ಸೊ ಅವ್ರನ್ನು ಕರ್ಕೊಂಡ್ ಬಂದೆ ಫ್ರೆಶ್ ಆಗಿ. ಸೊ ನಮ್ಮೂರ ಅಕ್ಷಗ ಅದಿ ನೋಡ್ರಿ. ಈಗ ಸೊ ನೋಡ್ತಾ ಇರ್ಬೋದು 2 ತೀರು ರೆಡಿ ಆಗ್ಯಾವು ಹಿಂದ ಮುಂದ. ಫಸ್ಟ್ ಹಳೆ ತೇರ್ನ ಎಳಿತಾರ, ಆನಂತರ ಹೊಸ ತೇರು ಎಳಿತಾರ ನೋಡ್ರಿ. ಒಂದ ಟೈಮಿಗೆ ಅಲ್ಲ, ಸೊ ಬೆಳಗ್ಗೆ ಹಳೆ ತೇರು ಎಳಿತಾರ. ಸೊ ಅದಕ್ಕಿಂತ ಮೊದಲ ಈಗ ಹೋಮ ಪೂಜೆ ಮಾಡಾಕಂತಾರ. ಸೊ ನೋಡ್ತಾ ಇರ್ಬೋದು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಮ ಪೂಜೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ. ಸೊ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡು ಹೋಗೋಣ ಅಂಥೇಳಿ ತೊಗೊಳಕಂತೀನಿ. ನಮ್ಮೂರು ಹೊಸ ತೇರಿಂದ ಯಾವ ರೀತಿ ಎಲ್ಲ ಕಾರ್ಯಕ್ರಮ ಇತ್ತು, ಏನೆಲ್ಲ ಇತ್ತು ಅಂಥೇಳಿ ಕಂಪ್ಲೀಟ್ ಆದಷ್ಟು ನಾನು ಎಲ್ಲ ವಿಡಿಯೋ ತೊಗೊಳಕ್ಕೆ ಟ್ರೈ ಮಾಡಕಂತೀನಿ. ಬ್ಲಾಗ್ನ ಎಂಡ್ ತನಕ ನೋಡ್ರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ನಮ್ಮೂರಿನ ಹೊಸ ತೇರು ಯಾವ ರೀತಿಯಾಗಿ ಐತಿ ಅಂಥೇಳಿ ಡಿಟೇಲ್ ಆಗಿ ಈ ವಿಡಿಯೋದಾಗ ತೋರ್ಸಕಂತೀನಿ. ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ರಿಟೇಲ್ ವರ್ಕ್ ಯಾವ ರೀತಿಯಾಗಿ ಮಾಡ್ಯಾರ ಅಂತಂದು. ಆ್ಯಂಡ್ ಇನ್ನೊಂದೇನಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು 1ನೇ ತಾರೀಕಿಗೆ ನಮ್ಮೂರು ಜಾತ್ರೆ ಆಗಿದ್ದು, ಫೆಬ್ರವರಿ 1ನೇ ತಾರೀಕು. ಸೊ ಆ ಡೇಟ್ ಸಹ ತೀರಿನ ಮ್ಯಾಗ ಮೆನ್ಷನ್ ಮಾಡ್ಯಾರ. ಇವಾಗೆಲ್ಲ ಸ್ವಲ್ಪ ಭಾಳ ಲೇಟ್ ಆಗನ ಬರಾಕಂತಾವ್. ಜಾತ್ರೆ ಎಲ್ಲ ಮುಗ್ದ ಆಲ್ಮೋಸ್ಟ್ ಇವತ್ತಿಗೆ 10 ದಿನ ಆಗೈತಿ. ಸೊ 10 ದಿನದ ಮ್ಯಾಗ ಈ ಬ್ಲಾಗ್ ಬರಾಕಂತೈತಿ ನೋಡ್ರಿ. ನಮ್ಮೂರು ಜಾತ್ರೆ ದಿನ ಮಾಡಿರುವಂತಹ ಬ್ಲಾಗ್ಸ್ ಟೋಟಲ್ ಒಂದು 3 ಬ್ಲಾಗ್ಸ್ ಬರ್ಬೋದು ಅಂತ ಅನ್ಕೊಂತೀನಿ. ಅಂಡ್ ಫ್ರೆಂಡ್ ಸೈಡ್ ಬಸವೇಶ್ವರ ಪ್ರಸನ್ನ ಅಂತಂದು ಹಾಕ್ಯಾರ. ಸೊ ಈ ಜಾತ್ರೆ ಬಂದು ಬಸವಣ್ಣನ ಜಾತ್ರೆ ಆಗಿರೋದ್ರಿಂದ ಸೊ ಬಸವಣ್ಣನ ತೇರಿದು, ಹಾಗಾಗಿ ಬಸವೇಶ್ವರ ಪ್ರಸನ್ನ ಅಂತಂದು ಹಾಕ್ಯಾರ. ಫ್ರಂಟ್ ಸೈಡು ನಾ ಬ್ಯಾಕ್ ಸೈಡು ಹುಲಿಗೆಮ್ಮ ದೇವಿ ಅಂತೇನು ಹಾಕಿದ್ದಂಗೆ ಅದರ. ಇನ್ನೊಂದು ಸೈಡ್ ಬಂದ್ಬಿಟ್ಟು ಕ್ರಿಸ್ತ ಶಕ 1997 ಏನು ಅಂತಂದು ಹಾಕ್ಯಾರ. ಬಟ್ ವಿಡಿಯೋ ಆ ಸೈಡ್ ಹೋಗಿ ವಿಡಿಯೋ ಮಾಡಿಲ್ಲ, ಬೇರೆ ಬ್ಲಾಗ್ಸ್ನಾಗೆಲ್ಲ ಬಂದಿರ್ಬೋದು ಅಂತ ಅನ್ಕೊಂತೀನಿ. ಆ್ಯಂಡ್ ತೇರಿನ ಮ್ಯಾಗ ಡಿಟೇಲ್ ವರ್ಕ್ ಎಲ್ಲ ಯಾವ ರೀತಿಯಾಗಿ ಐತಿ ಅಂತೇಳಿ ನೀಟಾಗಿ ಝೂಮ್ ಮಾಡಿ ತೋರ್ಸಕಂತಾನೆ. ಹೆಚ್ಚು ನಾನು ಇಷ್ಟು ಡಿಟೇಲ್ ಆಗಿ ನೋಡಿರಲಿಲ್ಲ. ಇದ ವ್ಲಾಗ್ನಾಗ ನಾನು ಝೂಮ್ ಮಾಡಿ ನೋಡಿದಾಗ ನನಗೂ ಗೊತ್ತಾಗಿದ್ದು ಯಾವ ರೀತಿ ಎಲ್ಲ ಡಿಸೈನ್ ಎಲ್ಲ ಮಾಡ್ಯಾರ ತೇರಿನ ಮೇಲೆ ಅಂತೇಳಿ. ಸೊ ನಮ್ಮ ಊರಾಗಿರೋ ಎಲ್ಲ ದೇವ್ರ ಮೂರ್ತಿಗಳನ್ನು ತೇರಿನ ಮೇಲೆ ಡಿಸೈನ್ ಮಾಡ್ಸ್ಯಾರ ನೋಡ್ರಿ. ಅದೆಲ್ಲ ನೋಡಿದಾಗ ಒಂದು ರೀತಿ ಖುಷಿ ಆಯಿತು. ಟೋಟಲ್ ಆಗಿ ನಮ್ಮೂರು ಹೊಸ ತೇರು ಈ ರೀತಿಯಾಗಿ ಐತಿ ನೋಡ್ರಿ. ದೊಡ್ಡದಾಗಿ ಚೆನ್ನಾಗೈತಿ. ಬಟ್ ಕೆಳಗಡೆ ಏನು ಪಾರ್ಟ್ ಏನು ಗಡ್ಡಿ ಐತಿಲ್ಲ, ಸೊ ಅದು ಸ್ವಲ್ಪ ಸಣ್ಣದಾಯಿತು ಅಂತೆಲ್ಲ ಹೇಳ್ತಿದ್ರು ಎಲ್ಲರೂ. ಬಟ್ ಇನ್ನು ಬಾಕಿ ಎಲ್ಲ ಮಸ್ತ್ ಚೆನ್ನಾಗೈತಿ, ದೊಡ್ಡದಾಗಿ. ಎಷ್ಟು ಒಂದು ಪಟ್ ಹಳೆ ತೀರಿನಗಿಂತ 1 ಪಟ್ ಜಾಸ್ತಿ ಐತಿ ನೋಡ್ರಿ. ಚೆನ್ನಾಗೈತಿ. ಆ್ಯಂಡ್ ನೀವೆಲ್ಲ ನೋಡ್ತಿರೋವಂಥ ವ್ಯೂವರ್ಸು ನಮ್ಮ ಊರಿನ ಹೊಸ ತೇರು ಹೆಂಗೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಇದು ಬಂದು ನಮ್ಮೂರಿನ ಹನುಮಪ್ಪನ ಗುಡಿ ನೋಡ್ರಿ. ಅಪ್ಪನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಇಲ್ಲೇ ಕುಂತಾರ. ಸೊ ನೋಡ್ತಾ ಇರ್ಬೋದು. ಸೊ ನಾನು ಹೋಗಿ ಒಂದು ನಮಸ್ಕಾರ ಹಾಕ್ಬಿಟ್ಟು ಬಂದೆ. ಇದಕ್ಕೂ ಮೊದಲು ಸುಮಾರು ಸಲ ಬ್ಲಾಗ್ನಾಗೆಲ್ಲ ತೋರಿಸಿನಿ ನಮ್ಮೂರು ಹನುಮಪ್ಪನ ಗುಡಿ. ಸೊ ಆದರೂ ಈ ಬ್ಲಾಗ್ನಾಗೂ ಒಂದ್ಸಲ ನೋಡ್ಕೊಂಡ್ಬಿಡಿ ನಮ್ಮೂರು ಹನುಮಪ್ಪನ ಗುಡಿ ಹೆಂಗೈತಿ ಅಂತಂದು. ಸೊ ನೀವು ಅಲ್ಲಿಂದನೂ ಒಂದು ಹನುಮಪ್ಪಗೆ ದೊಡ್ಡ ನಮಸ್ಕಾರ ಹಾಕಿ ಆಶೀರ್ವಾದ ತಗೊಳ್ರಿ. ಬಂದು ಕುಂತಿ ಆಚಿನ ಜೇಜಿಗೆ ಹೋಗಿ ಬಂದೆ ಜೇಜಿ ಜೇಜಿಗೆ ಹೋಗಿ ಬಂದಿತ್ತಿದೆ ಗುಂಡಿ. ಜೊಕ್ಕ ನಡಕತ್ತಾವ ಅಕ್ಕಿ ಸಂದರ್ಭ ಉಂಡಿ ಹೋಗದ ಹಂಗತೆ ಅಪ್ಪ ಕೊಟ್ಟಿದ್ದು ಕಡ್ಕೊಂಡ್ ತಿನ್ಬೇಕಿಲ್ಲ ನೀನ. ಆಕೆ ಆಡೋದು ನೋಡಕ್ಕಿ ಹತ್ತಿಸಲ್ಲ, ಹತ್ತಿಸೋದು ತಾನು ಹಂಗತೆ ಆಡಕತ್ತ. ಹತ್ತಿಸ್ಬೇಕಂದಕ್ಕಿನ್ನ ಹತ್ತಿಸ್ಲೇ ಬ್ಯಾಡ ಅಂತ ಈಗ. ಅದ್ರಾಗ ಹತ್ತಿಸ್ಲೇ ಈಗ ಬ್ಯಾಡ ಅಂತ ಈಗ. ಅದು ಒಂದ ಹೋಗಲ್ಲ, ಅದು ನೋಯಕ್ ಹತ್ತಾಗ ಏನ್ ಹಚ್ಕೊಳಕತ್ತಿ ಚಿನ್ನಿ? ಮೆಹಂದಿ ಏನ್ ಹಚ್ಕೊಳಕತ್ತಿ? ಪಾಂಬಿ ಹಚ್ಕೊಳಕತ್ತಿ? ಹ್ಞೂ ಅಂತ ಭಾಷೆದಾಗ ಬಾಂಬಿ ಮೆಹಂದಿ ಅನ್ನಕ್ ಬರಲ್ಲ, ಪಾಂಬಿ ಅಂತ. ಹಾಡ ಹಚ್ಚಿದ್ರಲ್ಲ ಮೈಕ್ ಚಿನ್ನಿ ಆ ಕೈಗೆ ಹಚ್ಬೇಕಂತ ಆ ಕೈನ ಚಾಚಾ
ಸೊ ನೋಡ್ರಿ ನಮ್ಮ ತಂಗಿನ ರಾತ್ರಿ ಹಚ್ಕೊಂಡ ಮೆಹಂದಿ ನಾನು ನೆಬ್ಸೇ ಇಲ್ಲ ಈಗ ಹಚ್ಕೊಂಡಾಕತ್ತೀನಿ ನೋಡ್ರಿ ಒಂದು 2 ತಾಸು ಬಿಟ್ಟು ತೊಳ್ಕೊಂಡ್ಬಿಡ್ತೀವಿ ಬೋ ಬರ್ತೈತಿ ಹಚ್ಕೋಲಿಲ್ಲ ಅಂದ್ರೆ ಪೂರ ಇದೊಂದು ಈಟ್ ಹಚ್ಕೋ ಇಷ್ಟ ಇಕ್ಕಿದ ಇಷ್ಟ ಇಕ್ಕಿದ ಜೋಕಾಲಿ ಆಡ್ತೈತಿ ಇದು ಚಿಕ್ಕಮ್ಮನ ಜೊತೆ ಜೋಕಾಲಿ ಆಡ್ತೀರೇನ ಹ್ಞೂ ಅಣ್ಣ ಗಟ್ಟಿ ಮುಟ್ಟಿ ಹಿಡ್ಕೋ ಹೂವ ಏ ಸುಮಿತ್ರ ಹಿಂದಕ್ ಬಿದ್ದಾಳ ಗಟ್ಟಿ ಹಿಡ್ಕೊಳಕಿನ ಗಟ್ಟಿ ಮುಟ್ಟಿಡ್ಕೋ ರಾಚಿನ ಗಟ್ಟಿ ಮುಟ್ಟಿಡ್ಕೋ ನಿನ್ನ ಗಟ್ಟಿ ಹಿಡ್ಕೊಂಡ್ ನಿನ್ನ ಹಿಡ್ಕೊಂಡ್ ಗಟ್ಟಿಗೆ ಅಂಗಿ ನಾನು ಹಿಡ್ಕೋ ನಾನು ತೆಗ್ ಕೊಡ್ಕೋ ಬಿಡ ಸೊ ನೋಡ್ರಿ ಫ್ರೆಂಡ್ಸ್ ಮೆಹಂದಿ ಹಾಕೊಂಡು ಮುಗೀತ ನೋಡ್ತಾ ಇರೋದು ಈ ರೀತಿಯಾಗಿ ಹಾಕ್ಕೊಂಡೇನಿ ಇದು ನೋಡ್ರಿ ಮ್ಯಾಂಗೋ ಡಿಸೈನ್ ಮ್ಯಾಗ ತಂಗಿ ಹಾಕಿರೋ ಡಿಸೈನ್ ಇದು ಒಂದು ದೊಡ್ಡ ಕಿರೀಟ ಹಾಕಿ ಹೋಗ್ಬಿಟ್ಟಾಳ ಕೈ ನೋವು ಆಗತ್ತದ ಒಂದು ಸ್ವಲ್ಪ ಹಾಕಿ ಬಂದು ಹಿಂಗತೆ ಹಾಕಿಲ್ಲ ಸೊ ಇಲ್ಲಿ ನೋಡ್ರಿ ಡ್ರೋನ್ ಹಾರಿಸೋ ಕಾರ್ಯಕ್ರಮ ನಡೆಯಾಕತ್ತೈತಿ ಇಲ್ಲಿ ಈಗ ಕಳ್ಸಿ ಬಂತಾನೆ ಶಾಂತಿರ್ದ ದೊಡ್ಡದಿರ್ದ ಶಾಂತಿರಿಂದ ನೋಡ್ರಿ ಡ್ರೋನ್ ಅಂತೂ ನಮ್ದು ಹಾರಾಕತೈತಿ ಇವಾಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಾರ ಸೊ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮನೆ ಮುಂದೆ ಈಗ ಕಳಸ ಬಂದೈತಿ ಸೊ ಅವರೆಲ್ಲ ಪೂಜೆ ಮಾಡಾಕಂತಾರ ಕೆಳಗ ಆ ಕಳಸಕ್ಕೆ ಇದು ಹಳೆ ತೇರಿಂದು ಸೊ ಹಳೆ ತೇರುನು ಈಗ ಪ್ರತಿ ವರ್ಷನೂ ಜಾತ್ರೆಗ ಹೆಂಗ ಮೆರವಣಿಗೆ ಮಾಡಿಕೊಂಡು ಆನಂತರ ತೇರಿನ ಮ್ಯಾಗ ಕಳಸ ಇಡ್ತಿದ್ರು ಸೊ ಅದೇ ಥರನ ಈ ವರ್ಷನೂ ಹಳೆ ತೇರಿಂದು ಕಳಸಕ್ಕೂ ಈಗ ಸೇಮ್ ಅದೇ ಥರನ ಮೆರವಣಿಗೆ ಮಾಡ್ಕೊಂಡು ಪೂಜೆ ಮಾಡಿಸಿ ತೀರನ್ನ ಹೋಗಿಟ್ಟು ಈಗ ತೇರು ಎಳಿತಾರ. ಅಯ್ಯೋ ಎಲ್ಲೆಲ್ಲಾರ ಹೋಗಂತಿದ್ದು ಎಲ್ಲಿ ಕೆಡುತ್ತಾರ ನಾವ ಇವರು ಬರೋಲ್ದ ಅಯ್ಯೋ ಅತ್ತಾಗ ಹೋತದ ಯಾರ ಮನೆ ಮುಂದೆ ಹೋತು ಕುಂತಾಗ ನಿನ್ನ ಕುಂದರ್ಸಿದ ಅವಾಗ ಕುಂತ ನೀನ ಕುಂದರ್ಸಿದೇನ ಅದ ಕುಂತ ಸದ್ಭಕ್ತರಿಗೆ ಸೇವೆ ಪ್ರಾರ್ಥನೆ ಹಳೆ ತೆರನ ಆದ್ದರಿಂದ ಊರಿನ ಎಲ್ಲ ಸದ್ಭಕ್ತರು ಬೇಗನೆ ಲಕ್ಷ್ಮೀ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೇನೆ. ಬಿತ್ತು ಸೊ ಈಗ ನೋಡ್ರಿ ಹೊಸ ತೇರಿಗೆ ಹೋಮ ಪೂಜೆ ಎಲ್ಲ ಮಾಡಿ ಆ ನಂತರ ಹಳೆ ತೇರಿಂದ ಕಳಸನ ಊರಾಗೆಲ್ಲ ಮೆರವಣಿಗೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಸೊ ಈಗ ಕಳಸನ ಹಳೆ ತೇರಿನ ಮ್ಯಾಗ ಇಡಾಕಂತಾರ. ಸೊ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಟೈಮ್ ಒಳಗನ ಈಗ ರಥೋತ್ಸವ ಆಗುತ್ತಾ ಹಳೆ ತೇರಿಂದು. ಸೊ ಹೊಸ ತೇರು ಮಾಡಿಸಿದಾಗ ಡೈರೆಕ್ಟ್ ಹೊಸ ತೇರನ್ನ ಎಳಿಬಾರ್ದಂತ ಹಳೆ ತೇರು ಬಿಟ್ಟು. ಸೊ ಫಸ್ಟು ಹಳೆ ತೇರು ಎಳೆದ್ಬಿಟ್ಟು ಆನಂತರ ಸಂಜೆ ಮ್ಯಾಗ ಹೊಸ ತೇರು ಎಳಿತಾರ ಅಂತ ನೋಡ್ರಿ. ಒಟ್ಟು ಈಗ ಬೆಳಗ್ಗೆ ಟೈಮ್ನಾಗ ಹಳೆ ತೇರು ಎಳಿಯಾಕಂತಾರ. ಸೊ ಇನ್ನು ಮುಂದಿನ ವರ್ಷದಿಂದ ಹಳೆ ತೇರು ಇದನ್ನ ಯೂಸ್ ಮಾಡಂಗಿಲ್ಲ. ಆ್ಯಕ್ಚುಲಿ ತೇರಿಗೇನು ಆಗಿಲ್ಲ ಫ್ರೆಂಡ್ಸು, ಚೆನ್ನಾಗನ ಐತಿ. ಸೊ ಭಾಳ ಎಷ್ಟು ವರ್ಷದ ಐತಿ ಅನ್ನೋ ಗೊತ್ತಿಲ್ಲ. ನಮ್ಮ ಅಪ್ಪನ ಕೇಳಿದಾಗ ಒಂದು 51 ವರ್ಷದ ಇರ್ಬೋದೇನೋ ಒಂದು ಅಂದಾಜಿನ ಮ್ಯಾಗ ಅವರು ಹೇಳಿದ್ರು.
ಸೊ ನೀವು ಯಾರು ನಮ್ಮ ಊರವರೆಲ್ಲ ನೋಡ್ತಿರ್ತೀರಿ, ಇದು ಎಷ್ಟು ವರ್ಷದ್ದು ತೇರು ಇರ್ಬೋದು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ನಮ್ಮ ಅಪ್ಪ ಸಣ್ಣರಿದ್ದಾಗ ಅವಾಗ ಅದು ಹಳೆ ತೇರು ಮಾಡಿದ್ದಂತ ನೋಡ್ರಿ. ಮೊದಲು ನಮ್ಮ ಊರಿಗೆ ತೇರು ಇರಲಿಲ್ಲ ಅಂತ ನಮ್ಮ ಅಪ್ಪ ಸಣ್ಣರಿದ್ದಾಗ ಸೊ ಈ ತೇರನ್ನ ಮಾಡಿಸಿದ್ದಂತ ನೋಡ್ರಿ. ಸೊ ಅವಾಗಿದ್ದ ಸೊ ಇಷ್ಟು ವರ್ಷ ಇದೇ ತೇರಿಂದನ ರಥೋತ್ಸವ ಆಗೈತಿ, ಬಸವೇಶ್ವರ ರಥೋತ್ಸವ. ಸೊ ಇಲ್ಲಿಂದ ನೆಕ್ಸ್ಟ್ ಹೊಸ ತೇರಿನಿಂದ ರಥೋತ್ಸವ ಮಾಡ್ತಾರೆ ನೋಡ್ರಿ. ಹೆಚ್ಚು ಕಡಿಮೆ 51 ವರ್ಷದ ಅಂತಂದು ಹೇಳ್ತಿದ್ರು. ಸೊ ಅವಾಗ ತೇರಿಲ್ಲಾರ್ದ ಜಾತ್ರೆ ಹೆಂಗ್ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ. ಇದು ನಮ್ಮ ಅಜ್ಜನ ಕೇಳಿದ್ರೆ ಇನ್ನೂ ಡಿಟೇಲ್ ಆಗಿ ಗೊತ್ತಾಗ್ತಿತ್ತೇನೋ, ಕೇಳಕ್ ನೆನಪೇ ಆಗಿಲ್ಲ ನೋಡ್ರಿ. ಇವಾಗ ಈ ವಿಡಿಯೋ ಎಡಿಟ್ ಮಾಡೋವಾಗ ನೆನಪಾಕಂತೈತಿ. ನಮ್ಮ ಅಜ್ಜ ಸಣ್ಣರಿರತ್ಲೇ ಇಲ್ಲೇ ಬೆಳೆದಾರ. ಸೊ ನಮ್ಮ ಅಪ್ಪನಕ್ಕಿಂತ ನಮ್ಮ ಅಜ್ಜ ಸ್ವಲ್ಪ ಇನ್ನೂ ಸೀನಿಯರ್ ಆಗಿರೋದ್ರಿಂದ ನಮ್ಮ ಅಪ್ಪನಕ್ಕಿಂತ ಇನ್ನೂ ಜಾಸ್ತಿ ಮಾಹಿತಿ ನಮ್ಮ ಅಜ್ಜ ಗೊತ್ತಿರ್ತೈತಿ. ನೆಕ್ಸ್ಟ್ ನಾವು ಯಾವಾಗಾರ ಕೇಳಿ ತಿಳ್ಕೊಂತೀವಿ. ಸೊ ಹಿಂಗೇನಾದ್ರೂ ಈ ವಿಷಯದ ಮ್ಯಾಗ ಏನಾದ್ರು ಟಾಪಿಕ್ ಏನಾದ್ರು ಬಂದಾಗ ತಮ್ದು ಹಳೆ ಸ್ಟೋರಿ ಎಲ್ಲ ಹೇಳ್ತಿರ್ತಾರೆ. ಆ್ಯಕ್ಚುಲಿ ಇದ ಊರಾಗನ ಹುಟ್ಟಿ ಎಲ್ಲ ಬೆಳೆದಿರೋದು ನಮ್ಮ ಅಜ್ಜ, ನಮ್ಮ ತವ್ರೂರಾಗನ. ಸೊ ಈ ಊರು ಬಂದು ನಮ್ಮ ಅಜ್ಜಗ ಸೋದ್ರ ಮಾವನ ಊರಾಗಿರೋದ್ರಿಂದ ಸೊ ಅವ್ರು ಇಲ್ಲೇ ಎಲ್ಲ ಹುಟ್ಟಿ ಇಲ್ಲೇ ಎಲ್ಲ ಬೆಳೆದಿರೋದು, ಮದ್ವೆ ಆಗೋವರೆಗೂ ಇಲ್ಲೇ ಇದ್ರ ಅಂತ ಹೇಳ್ತಿರ್ತಾರ. ಅಂದ್ರ ನಮ್ಮ ಅಪ್ಪನ ಸೋದರತ್ತೇನೆ ನಮ್ಮ ಅಜ್ಜಗ ತಾಯಿ ಆಗ್ಬೇಕು ನೋಡ್ರಿ. ಅಜ್ಜ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಊರಿಗೂ ಜಾತ್ರೆಗೆ ಬಂದಾರ. ಸೊ ಬ್ಲಾಗ್ನಾಗನು ನೋಡಿರ್ತೀರಿ. ನಮ್ಮ ಹಸ್ಬೆಂಡ್ ಅವರ ತಂದೆ ನೋಡ್ರಿ, ನಮ್ಮ ತಾಯಿಯವರ ತಂದೆ ಹೆಣ್ಣಜ್ಜ ಅಂತಂದು ಹೇಳ್ತಾರ. ಸೊ ನಮ್ಮ ಗಂಡಜ್ಜ ಅಂಕರ್ ಇಲ್ಬಿಡ್ರಿ, ನಾ ಸಣ್ಣಕ್ಕಿದ್ದಾಗ ತೀರ್ಕೊಂಡಾರ. ಹುಚ್ಚಯ್ಯ ಅಂತ ಹೇಳಿದ್ರು. ಇದ್ರಾಗ ತಗೊಂಡ್ಬಂದಾರಲ್ಲ ಕಳಸ ಇದ್ರಾಗ ಹಳ್ಳಿ ಬಂಡ್ಯಾಗ ಹಳಿ ಬಂಡಿ ಅಂತಾರ. ಹಳ್ಳಿ ಬಂಡಿ ಅಂತ ಇದ್ರ ಕಳಸ ತಗೊಂಬರಕ ಮತ್ತ ಹುಚ್ಚಯ್ಯನ ಕಷ್ಟ ಇದು. ಮೊನ್ನೆ ಇದು ಇರಾನ್ ಒಂದ್ ಜಾತ್ರೆ ಆತಲ್ಲ, ಮಲಪುರ ಇರಾನ್ ಸೊ ಈಗ ನೋಡ್ರಿ ತೇರಿಗೆ ಉತ್ತತ್ತಿ ಹೋಗೋದು ಬಂದ್ವಿ. ಸೊ ಹಳೆ ತೇರಿಗೆ ಇನ್ನ ಮನ್ಯಾಗ ಯಾರ್ದು ನಾಷ್ಟ ಇಲ್ಲ. ಸೊ ಇವತ್ತೇನ್ ನಾಷ್ಟ ಮಾಡಕಂತೈತಿ ಅಂತ ಅಂದ್ರೆ ವೆಜಿಟೇಬಲ್ ಪಲಾವ್ ಮಾಡಕಂತೈತಿ ನೋಡ್ರಿ. ಹೆಚ್ಚು ನಿನ್ನ ನೈಟನ್ನ ಮಾಡ್ಬೇಕಿತ್ತು. ಊರಾಗ ಇರನ್ನ ಪ್ರಸಾದ ಇರೋದ್ರಿಂದ ಸೊ ಮಾಡ್ಲಿಲ್ಲ. ಸೊ ಈಗ ಬೆಳಗ್ಗೆ ಕಾಯಿಪಲ್ಲೆ ತಂಗಿ ಹೆಚ್ಚಿಟ್ಟಿದ್ಲು. ಸೊ ಈಗ ಒಗ್ಗರಣೆ ಹಾಕಿ ಸೊ ಈಗ ವೆಜಿಟೇಬಲ್ ಪಲಾವ್ ಮಾಡಕಂತೈತಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದನ್ನ ಯಾವ ರೀತಿ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗೈತಿ. ಸೊ ಊರಿಗೆ ಬಂದ್ರೆ ಬರೀ ಉಪ್ಪಿಟ್ಟು ಇಲ್ಲಾಂದ್ರೆ ಅವಲಕ್ಕಿ ಇವೆರಡನ. ಸೊ ಇವತ್ತು ಪಲಾವ್ ಮಾಡ್ತೀವಿ ಅಂತಂದ್ರೆ ಇವತ್ತು ಪಲಾವ್ ಮಾಡಕಂತೀವಿ. ಈಗ ಒಂದು ಒಳ್ಳೆ ರುಬ್ಬಿದ್ದೇನೆ ಗಾವ ಐತೆ ಅದು ಒಳ್ಳೆ. ಇದು ಅಷ್ಟು ಮಾಡ್ದಾನ ಹೆಂಗೆ ಈಗ ಹಿಟ್ಟು ಹಾಕಿ ನಾದಿನಲ್ಲ ಅದನ್ನ ಮಾಡೋದ ಉಳಿತಾನ ನಾವು ಉಪ್ಪು ಅಲ್ಲೇನೋ ಬೆಲ್ಲ ಕಮ್ಮಿ ಅನ್ಸುತ್ತೆ. ಸೊ ಇವತ್ತು ಊರಾಗ ಜಾತ್ರೆ ಆಗಿರೋದ್ರಿಂದ ಅವ್ವ ಕಡುಬು ಮಾಡೋಣ ಅಂತಂದು ಬೆಳಗ್ಗೆ ಹಾಕ್ಯಾಳ. ಅದು ಎಷ್ಟಂದ್ರೆ 1.5 ಸೇರು ಹಾಕ್ಯಾಳ. ನಮ್ಮ ಮನೆಗೆ ಅಷ್ಟು ಸಿಹಿ ಅಡುಗೆ ತಿನ್ನೋರು ಇಲ್ಲ ಅಂದ್ರೆ ಭಾಳ ಮಂದಿ ಇದೀವಿ, ಎಲ್ಲ ಮಕ್ಕಳು ಅದರ ಅಂತಂದು ಹಾಕ್ಯಾಳ. ಆದರೂ ಮೊದಲಿನಷ್ಟು ಈಗ ಯಾರೋ ಅಷ್ಟು ಸಿಹಿ ಅಡುಗೆ ತಿನ್ನಂಗಿಲ್ಲ. ಆದರೂ ನಮ್ಮವ್ವ ಸ್ವಲ್ಪ ಹಾಕಂದ್ರೂ ಕೇಳಂಗಿಲ್ಲ. ಅಂತಂದು 1.5 ಸೇರಷ್ಟು ಹಾಕ್ಯಾಳ. ಸೊ ಈಗ ಕಡುಬು ಮಾಡಕ್ಕಂತೇಳಿ ಹೂರ್ನ ರುಬ್ಬಕ್ಕಂತಾಳ. ಇಲ್ಲಿ ನೋಡ್ರಿ ಈಗ ನಾವೇನು ಮಾಡಕ್ಕಂತೀವಿ ಅಂದ್ರೆ ಮತ್ತೆ ಈಗ ನೋಡ್ರಿ ಪಾನಿಪುರಿ ತಿನ್ನಕ್ಕಂತೀವಿ. ಇನ್ನು ಪಾನಿ ಒಂದು ಸ್ವಲ್ಪ ಉಳಿದಿತ್ತು. ಸೊ ತಂಗಿ ತಿನ್ನಕ್ಕಂತಿದ್ಲು. ಅಕ್ಕಿ ನೋಡಿ ಈಗ ನಾನು ತಿಂದ್ರೆ ಆಯ್ತು ಅಂತೇಳಿ ಸೊ ನಾನು ಈಗ ಕಂಪ್ನಿ ಕೊಡಕ್ಕಂತೀನಿ ನೋಡ್ರಿ ತಂಗಿಗೆ. ಸೊ ನಾನು ತಿನ್ನೋದು ನೋಡಿ ನಮ್ಮ ತಮ್ಮನೂ ಬಂದ ಈಗ. ಸೊ ಪಾನಿಪುರಿ ಅಂದ್ರೆ ಅಷ್ಟು ಇಷ್ಟ ನಮ್ಮಿಬ್ಬರಿಗೆ, ದೊಡ್ಡ ತಂಗಿಗೆ ಮತ್ತು ನನಗೆ. ಸಣ್ಣ ತಂಗಿಗೆ ಇಷ್ಟ ಇಲ್ಲ ಅಂತಂದು ಹೇಳ್ತಾಳ, ಆದ್ರೂ ಅಕ್ಕಿನೂ ಬಾರಿಸ್ತಾಳ. ನೀವು ನಮ್ಮ ಜೊತೆ ಯಾರೆಲ್ಲ ಪಾನಿಪುರಿ ಲವರ್ಸ್ ಅದಿರಿ ಕಮೆಂಟ್ ಮಾಡಿ ಹೇಳ್ರಿ. ಒಂದು ಸ್ವಲ್ಪ ಪಾನಿ ಉಳಿದಿತ್ತು. ಸೊ ಅದಕ್ಕೆ ಪುರಿನೂ ಉಳಿಸಿದ್ವಿ. ಸೊ ಅರ್ಧ ಪ್ಯಾಕೆಟ್ ಅಷ್ಟೇ ಕರೆದಿದ್ವಿ. ಸೊ ಅದ್ರ ಈಗ ಮತ್ತು ತಂಗಿ ಕರೆದು ಕೊಡಕ್ಕಂತ ಪಾನಿ ಐತಲ್ಲ ಅಂತೇಳಿ ಬರೀ ಫ್ರೆಂಡ್ಸ್ ಮತ್ತೆ ಮುಂಜಾನೆ ಕಡೆ ನೋಡ್ರಿ ಈಗ ಪಲಾವ್ ಮಾಡೈತಿ. ಮತ್ತೆ ಪಾನಿಪುರಿ ಕರ್ಕೊಂಡು ಮತ್ತೆ ತಿನ್ನಕಂತೀವಿ. ತಗೊಂಡೋಗಿ ಈಗ ಏರ್ಸ್ಬಿಡು, ತಗೊಂಡೋಗಿ ಈಗ ಏರ್ಸ್ಬಿಡು. ಎಡಿಟ್ ಮಾಡ್ತೀನಾ? ಪಾನಿಪುರಿ ಚಾಲೆಂಜ್ ಕಟ್ಟಿ ಅಂತ ತಡಿ ಅಂತಂದಾಗ ನಮ್ಮ ನೋಡಿ ಹೆಂಗ್ ಹೊಡ್ಯಾಕ ಪುರಿ
ಅವ್ರು ಮತ್ತೆ ಹೊಡೆದ ಹೋಗೋದ್ ಬೇಡ ಅವಿ ನನಗ ನಿನಗ ನಿನಗ ಅವಾಗ ನೋಡ್ ಚಲ ಇಲ್ಲ ಇಕ್ಕಿಗೆ ಫಸ್ಟ್ ಇಕ್ಕಿಗೆ ನನಗೆ ಬಡಬಡ್ತೀನಿ ಹೋಗಲ್ಲ ನಂಗೆ ಬಂದಿದ್ದು ನನಗೆ ನಿನಗೆ ಚಲಂಕರ್ ನೀನೇ ಗೆಲ್ಲೋದು ನನಗ ಇಲ್ಲ ಹೇಳ್ತೀನಿ ನೋಡು ಇಬ್ರು ನನಗೆ ನಿನ್ನಷ್ಟು ಖಾರ ತಿನ್ನೋದಲ್ಲ ನನ್ನಷ್ಟು ಅಗಿ ತಿನ್ನೋದಾಗಲ್ಲ ನನಗ ನಿನಗ ಇಲ್ಲ, ಅಲ್ಲ ಯಾರು ಜಾಸ್ತಿ ತಿಂತಾರ ಯಾರು ಎಷ್ಟು ಪೂರಿ ತಿಂತಾರ ಅದು ಪ್ಲೇಟ್ ಒಂದೇ ಸಲ ಇಟ್ಕೋಬೇಕು ಹಿಂಗಲ್ಲ ಬರ್ಸ್ಬೇಕು ಅದನ್ನ ಮೆತ್ತಗಾಕ್ಬೇಕು ಯಾರು ಜಾಸ್ತಿ ತಿಂತಾರ ಬರೀ 20 ಇಟ್ಕೋರಿ ಸ್ಟಾರ್ಟ್ ಈಗ ಇನ್ನು ಇಲ್ಲಪ್ಪ 1 2 3 ಸ್ಟಾರ್ಟ್ ಅಂತೀನಿ ಅವಾಗ ನೀ ಏನ್ ಇಟ್ಕೊಂಡಿ ಏನಿಲ್ಲ 20 ನಿಂದ್ರ ಒಂದ್ ನೆನಸ್ತೀನಿ 5 ಅಂಜಾಕ್ ಇಷ್ಟ ಇಟ್ಕೊಂಡನ ನೋಡು 15 ಇಟ್ಕೋರಿ ಯಾರು ಇನ್ನು ಇಲ್ಲ ಅಲ್ಲಿ ಒಂದು ದಾನಿ ಹೋಗ ನಾ ದಾನಿ ಮಲ್ಲೆ ದಾನಿ ಹಾಕ ಬೈಲೆ ಇದ್ರಾಗ ತಗೋಲ್ಲೆ ನಿಂದಿರು ಯಾಕ 5 ಅಯ್ಯೋ ಅಲ್ಲಿ ಅಂತಕಿ 15 ಕರೆಕ್ಟ್ ನನಗಿಡು ನನಗ ನನಗೆ ಕೊಡು ಬೇಸದ ನೋಡಕ ನಾನು ಬಾಗ್ನಾಗ 1 2 3 ಸ್ಟಾರ್ಟ್ ಏನಿಲ್ಲ ಸ್ಲೋ ತಿನ್ನಕತ್ತ ನೀವ ಸೂರ ಏ ಬರೋಣ ತಿನ್ನಿಲ್ಲ ಡಯಕತ್ತಿಯಲ್ಲ ಮೂರಾದವನು ನಿನ್ನ ಅಕ್ಕತನ ಮುಗಿಸ್ತಾನ ಬರೋಣ ನೋಡಲ್ಲಿ ನಿನ್ನೊಬ್ಬರು ಹಾಕ್ಬೇಕತ್ತಾನ ನಿನ್ ಕಟ್ಟಬೇಕಿತ್ತು ಚಾಲೆಂಜ್ ಈ ಕಟ್ಟಕತ್ತಾರ ಚಾಲೆಂಜ್ ಗಂಗ ಕೊಡೋದು ತಾನು ಯಾರ ಸರಿ ಚನ್ನಬಸನ ಪಾಸ್ ಬರ್ತಾನ ತಗೊಂಡು ಒಳಗಡೆ ಹತ್ತಿರ್ತೀನಿ. ಉಳ್ಳಾಗಡ್ಡಿ ಇಲ್ಲಿ ಇವತ್ತ ನಿನ್ನ ಉಳ್ಳಾಗಡ್ಡಿ ಅಲ್ಲ ಚನ್ನಬಸ ನಾಳೆ 15 ಇಟ್ಟಿತ್ತಲ್ಲ ಏನು ಐಡಿಯಾ ಹೇಳ್ತೀವಿ ಏನೋ ಐಡಿಯಾ ಹೇಳ್ತಾವ ಮುಗೀತು ನವೀನ್ ನಮ್ಮ ತಮ್ಮ ನವೀನ್ ನಾದ ನೋಡ್ರಿ ಇವು ಇನ್ನೂ ನೋಡಿಲ್ಲ ಇನ್ ತಿನ್ನೋದ್ ದಾಳಿ ಮಾಡ್ಕೊಂಡು ತಿನ್ನಕ ಬಂದು ಪ್ಲೇಟ್ ನಾನು ಯಾಕ ಸೂರ ಬಾಯ್ ಹಾಕು ಇದೊಂದು ಏನೋ ಮಾಡಕತ್ತಾರ ಬೇಡ ಬೇಡ ಬಾಯ್ ಹಾಕಲು ಅಲ್ಲಿಡುವೆ ಅಲ್ಲಿಡು ನನಗೆ ಗೊತ್ತೈತಿ ನೀನ ನಿನ್ನ ನಾಟಕ ಮಾಡ್ಬೇಡ ನೀನ ನಾಟಕ ಮಾಡ್ಬೇಡ ನೀ ದಾರಿ ಬಳ್ಕೊಂಡ್ ತಿನ್ನಕತ್ತಾನ ನಂಗೆ ಮೊದಲು ಖಾಲಿ ಬಿಡ ಮೇಲಲ್ಲೇ ಅಲ್ಲ ಗೆಲ್ಲಬೇಕಂದ್ರ ಇದು ಹೋಗಬಾರ್ದು ನಾನು ಹಾಕೋಣ ಅವ ಹಾಕೋದನ ಸ್ವಲ್ಪ ಸ್ವಲ್ಪ ಗಡ ಗಡ ತಿನ್ಬೇಕು ನಂದು ಬಾಯಿ ತಲೆ ಐತೆ ಅದು ಮೇವ ಏನಿಲ್ಲಲೇ ಇವನ ನಿನ್ನ ನೀರು ಕೊಡು ಈಗ ನಾ ತಿಂತೀನಿ ಈಗ ಅಯ್ಯೋ ನಿನ್ ಜೊತೆ ಕಾಂಪಿಟೇಷನ್ ಇದು ಅಷ್ಟ ಕಾಂಪಿಟೇಷನ್ ಅದಕ್ಕ ನಿನಗ ಹಾಗೆ ಓದ್ಲೆ ಯಾರು ಖಾಲಿ ಮಾಡ್ತಾರ ನೋಡು ಅದು ಖಾಲಿ ಆಗತ್ತ ನೀ ಖಾಲಿ ಮಾಡ್ತೀಯ ಅದು ತಾನ ಗೆಲ್ಲಕತ್ತನ ನಾಟಕ ನಾಟಕ ಅವನೇನು ನಾ ಸೋಲ್ಬೇಕು ನಮ್ಮ ತಂಗಿ ಗೆಲ್ಬೇಕಂತೇ ಬಿಟ್ಟವ ನಂಗೈತಿ ಆಕಿನ ಗೆಲ್ಬೇಕಂತೇಳಿ ನೀ ಬಾಯಿ ಇಲ್ಲ ಅವ ಈಗ ಫಸ್ಟ್ ತಿಂದ ನಮ್ಮ ಮಗಳೇ ತಿಂದಿನಿಲ್ಲ ಅದ್ ಖಾರ ನಂದು ಇದು ಖಾರ ಭಾಳ ಹೌದು